ನವೆಂಬರ್ ಕ್ರಾಂತಿ ಚರ್ಚೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಇದೇ ಸಂದರ್ಭದಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಯಾವ ಕ್ಯಾಬಿನೆಟ್ ಇಲ್ಲ, ಯಾವ ಅಧಿಕಾರನೂ ಇಲ್ಲ, ಅದೆಲ್ಲ ಗಾಳಿ ಸುದ್ದಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೆಲವರಿಗೆ ಆತುರ, ಅವರೇ ಮೀಡಿಯಾದಲ್ಲಿ ಹೆಸರನ್ನ ಕೊಟ್ಟಿದ್ದಾರೆ. ಪಾಪ ಅವರಿಗೆ ಆತುರ, ಹೀಗಾಗಿ ಮನೆ ಮನೆ ತಿರುಗಾಡ್ತಿದ್ದಾರೆ. ನಮ್ಮಲ್ಲಿ ಹೈಕಮಾಂಡ್ ತೀರ್ಮಾನ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟು ಕುತೂಹಲ ಹೆಚ್ಚಿಸಿದ್ದಾರೆ. ಯಾವ ಕ್ಯಾಬಿನೆಟ್ ಇಲ್ಲ, ಯಾವ ಅಧಿಕಾರನೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ನಿಮ್ಮ ಮಾಧ್ಯಮದ ಗಾಳಿ ಸುದ್ದಿ, ಯಾರು ಮಾತು ಕಟ್ಕೊಂಡು ಗಾಳಿ ಸುದ್ದಿ ಮಾಡ್ತಾ ಇದೀರಿ. ಯಾರು ನೀವು ಪ್ರಸ್ತಾವನೆ ಮಾಡ್ತಾ ಇರೋದು? ನಾನು ಮಾಡಬೇಕು, ಇಲ್ಲ ಚೀಫ್ ಮಿನಿಸ್ಟರ್ ಮಾಡಬೇಕು? ನಾವಿಬ್ರು ಮಾಡದೆ ಹೋದ್ಮೇಲೆ ಇನ್ನೇನಿದೆ ಅಲ್ಲಿ? ಸುಮ್ಮನೆ ಕೆಲವರೆಲ್ಲ ಅರ್ಜೆಂಟಲ್ಲಿ ಇರೋರು ಮೀಡಿಯಾಲೆಲ್ಲ ಹೆಸರುಗಳು ಕೊಟ್ಬಿಟ್ಟು ಪಾಪ ಅವರೆಲ್ಲರ ಮನೆ ಬಾಗಿಲಿಗೂ ತಿರ್ತಾ ಇರ್ತಾರೆ. ಅದಕ್ಕೆಲ್ಲ ಅವಕಾಶ ಇಲ್ಲ. ಅವೆಲ್ಲ ಹೈಕಮಾಂಡ್, ಏನೇ ಇದ್ರು ಹೈಕಮಾಂಡ್. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ನಿರ್ಧಾರವನ್ನ ಮಾಡುತ್ತೆ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಶಾಸಕರು ಹಾದಿ ಬೀದಿಯಲ್ಲಿ ಮಾತನಾಡಿದ್ರೆ ಅದಕ್ಕೆ ಮಾನ್ಯತೆ ಇಲ್ಲ. ಸೂಕ್ತ ಸಮಯದಲ್ಲಿ ಈ ಬಗ್ಗೆ ಹೈಕಮಾಂಡ್ ನಿರ್ಧಾರವನ್ನ ಮಾಡಲಿದೆ ಅಂತ ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಶಾಸಕರುಗಳು ಮಾತಾಡ್ತಿದ್ದಾರೆ, ಇದೆಲ್ಲದೂ ಕೂಡ ಎಕ್ಸಾಕ್ಟ್ಲಿ ನೀವು ಹೇಳ್ತಾ ಇರೋದೇ ನಾನು ಹೇಳ್ತಾ ಇರೋದಲ್ವಾ. ಹಾದಿ ಬೀದಿನಲ್ಲಿ ಮಾತಾಡಿದ್ರೆ ಅದಕ್ಕೆ ಮಾನ್ಯತೆ ಕೊಡೋದಿಲ್ಲ. ಮಾಧ್ಯಮ ಮುಂದೆ ಬಂದು ನಾನು ಮಾತಾಡಿದ್ರೆ ಅದಕ್ಕೆ ಮಾನ್ಯತೆ ಇಲ್ಲ. ಅದೇ ಹೈಕಮಾಂಡ್ ಅವರೇ ಹೇಳ್ಬೇಕಲ್ಲ. ಹೈಕಮಾಂಡ್ ಯಾರು? ಖರ್ಗೆ ಸಾಹೇಬ್ರು ಹೇಳ್ಬೇಕು, ರಾಹುಲ್ ಗಾಂಧಿ ಅವ್ರು ಹೇಳ್ಬೇಕು, ಸೋನಿಯಾ ಗಾಂಧಿ ಅವ್ರು ಹೇಳ್ಬೇಕು. ಈಗ ಅವರು ನಂತರ ಬಂದು ಹಿಂಗೆಲ್ಲ ಮಾತಾಡ್ಕೊಂಡು ಹೋದ್ರೆ ಹೈಕಮಾಂಡ್ ಯಾವಾಗ ಮಾತಾಡ್ಬೇಕು ಅವಾಗ ಮಾತಾಡ್ತಾರೆ. ಡಸ್ ನಾಟ್ ಮ್ಯಾಟರ್ ಯಾವ ಸಚಿವರು ಹೇಳಿರೋದು ಗವರ್ನೆನ್ಸ್ ಮೇಲೆ ನೋಡಿ. ಅವ್ರೇನ್ ಹೇಳಿದಾರೆ, ಇವ್ರದೆಲ್ಲ ಇದು ಇದೆ, ಹೈಕಮಾಂಡ್ ಉತ್ತರ ಕೊಡುತ್ತೆ ಅಂತ ಹೇಳ್ತಾರೆ. ಉತ್ತರ ಯಾವಾಗ ಕೊಡ್ಬೇಕು, ಮಧ್ಯಪ್ರವೇಶ ಯಾವಾಗ ಮಾಡ್ಬೇಕು ಮಾಡ್ತಾರೆ. ಯಾರು ಹೇಳಿದ್ದು? ಇಲ್ಲ, ಅಧಿಕಾರಿಗಳು ಯಾಕೆ ಮಾತು ಕೇಳಲ್ಲ? ಸರ್ಕಾರ ನಮ್ದೇ ಅಲ್ಲ. ಈಗ ಆಗ್ಲೇ ನೋಟಿಸ್ ಕೊಟ್ಟು ಸಾಕಷ್ಟು ಜನರಿಗೆ ಇದು ಆಡ್ತಾರೆ. ಯಾರೇ ಅವ್ರಿಗೆ ಮತ್ತೆ ನೋಟಿಸ್ ಕೊಡ್ತಾರೆ. ಯಾವಾಗ ನೋಡಿ, ಇವ್ರೆ ಸಾಹೇಬ್ರು ಕರೆಸ್ತಾರೆ, ನಾಟಿ ಕೋಳಿ ತಿನ್ನಿಸ್ತಾರೆ. ಅದಕ್ಕೂ ನಿಮ್ಗೆ ಆಕ್ಷೇಪ ಇದ್ರೆ ನಾನು ಏನ್ ಮಾಡ್ತಾರೆ? ಈಗ ಈಗ ಎಕ್ಸಾಂಪಲ್ ಇಲ್ಲ, ಒಂದ್ ನಿಮಿಷ ಈಗ ಏನಾಗ್ತದೆ, ನಮ್ಮ ಕಡೆ ನಾಟಿ ಕೋಳಿ ಮಾಡೋದಿಲ್ಲ. ಸಿಎಂ ಸಾಹೇಬ್ರು ಕರೆದ್ರೆ ನಾವು ಹೋಗ್ಬಿಟ್ಟು ನಾವು ಅದು ಸೌದ್ಬಿಟ್ಟು ಬರ್ತೀವಿ. ನನಗೆ ಸೋಮವಾರ ಮಂಗಳವಾರ ನನಗೆ ಗೊತ್ತಿಲ್ಲ, ನನ್ನ ಬಯಕೆ ಅದು. ಈಗ ಅಲ್ಲಿ ಅವತ್ತು ನೀವು ಹೇಳ್ದಂಗೆ ಸೋಮವಾರ ಇದೆ ಅಂತ ನನಗೆ ಉಳಿಲಿಲ್ಲ. ಈಗ ಅದು ನಾನು ಹೇಳಕ್ಕಾಗ್ತದ ನನಗೆ ಇದೇ ಬೇಕು ಅದೇ ಬೇಕು ಅಂತ? ನಾವು ಬರೇ ನಮ್ದು ವಿಶ್ಫುಲ್ ಥಿಂಕಿಂಗ್ ಅಷ್ಟೇ. ಕೊಟ್ರೆ ಅದನ್ನೇ ತಿಂದು ಬರ್ತೀವಿ. ಇದ್ರ ಬರೀ ಮುದ್ದೆ ಸೊಪ್ಪಿನ ಸಾರ್ತಿದ್ರು ಅದೇ ತಿಂದು ಬರ್ತೀವಿ. ಆಮೇಲೆ ನಮ್ಮ CM ಅವರು ಊಟಕ್ಕೂ ಕರಿಬಾರ್ದಂದ್ರೆ ಹೆಂಗೆ? ನಾಳೆ DCM ಕರೀತಾರೆ, ಅದಕ್ಕೂ ಬೇಡ ಅಂತೀರಾ. ನಾನು ಕರಿತೀನಿ ನಮ್ಮ ಸಹೋದ್ಯೋಗಿಗೆ, ಅದಕ್ಕೂ ಬೇಡ ಅಂತೀರಾ. ಈಗ ನಾನು ಹೇಳ ಇಲ್ಲ, ಡಿಸ್ಟ್ರಿಕ್ಟ್ ವೈಸ್ ಕರೆದಿದ್ರಲ್ಲ, ಅವಾಗೂ ನೀವು ಆಕ್ಷೇಪ ಪಟ್ರಿ. ಸಂಪುಟದಿಂದ ಎಷ್ಟು ಜನರನ್ನ ತೆಗಿತಾರೋ ಗೊತ್ತಿಲ್ಲ. ಸಂಪುಟ ಪುನಾರಚನೆ ಹೈಕಮಾಂಡ್ಗೆ ಬಿಟ್ಟಿರೋ ವಿಚಾರ ಅಂತ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ 3-4 ತಿಂಗಳಿಗೆ ಡಿನ್ನರ್ ಮೀಟಿಂಗ್ ಅನ್ನ ಕರೀತಾರೆ. ಈ ಮೀಟಿಂಗ್ ಯಾವುದೇ ತರ ರಾಜಕೀಯ ಚರ್ಚೆ ಇಲ್ಲಿ ಆಗೋದಿಲ್ಲ. ಡಿನ್ನರ್ ಮೀಟಿಂಗ್ ಸಂಪುಟ ಚರ್ಚೆ ಆಗೋದಿಲ್ಲ. ಪಕ್ಷದಲ್ಲಿ ಯಾರನ್ನೂ ಕೂಡ ಸಮಾಧಾನ ಪಡಿಸುವಂತ ಅಗತ್ಯ ಇಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಡಿಸ್ಟರ್ಬ್ ಆಗಿಲ್ಲ, ಚೆನ್ನಾಗೇ ಇದ್ದಾರೆ. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ನೀಡಿರುವಂತಹ ಹೇಳಿಕೆ ಇದು. ಡಿನ್ನರ್ ಮೀಟಿಂಗು 3 ತಿಂಗಳಿಗೂ 6 ತಿಂಗಳಿಗೂ ನಡೀತಾ ಇರ್ತದೆ. ಸರ್ಕಾರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಕೆಲಸ ಮಾಡ್ತಾ ಇದೀವಿ, ಅದ್ರ ಬಗ್ಗೆ ಕಾರ್ಯಕ್ರಮಗಳು ಯಾವ ರೀತಿ ನಡೀತಿದೆ, ಯಾವ ಜಿಲ್ಲೆನಲ್ಲಿ ಏನೇನು ನಡೆಸ್ತಾ ಇದ್ದೀರಾ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜವಾಬ್ದಾರಿ ಏನಿದೆ, ಅದ್ರ ಬಗ್ಗೆ ರಿವ್ಯೂ ಮಾಡಲಿಕ್ಕೆ CM ಮೀಟಿಂಗ್ ಕರೆದಿರೋದಕ್ಕೂ ಡಿನ್ನರ್ ಮೀಟಿಂಗ್ ಅಂದ್ರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಈ ಮೀಟಿಂಗ್ಗೆ ಯಾವುದೇ ತರದ ರಾಜಕೀಯವಾದಂತ ಚರ್ಚೆ ಇಲ್ಲ. ಇದಕ್ಕೆ CM ಅವರು ಮೀಟಿಂಗ್ ಕರೆದಿದ್ದಾರೆ. ಚುನಾವಣೆ ಬಿಹಾರ್ ನಡೀತಾ ಇದೆ. ನವೆಂಬರ್ 14ಕ್ಕೆ ಘೋಷಣೆ ರಿಸಲ್ಟ್ ಇದೆ. ಅದಾದ ನಂತರ ರೀಶಫಲ್ಲು
ಅಥವಾ ಇನ್ನೇನೇ ವಿಚಾರ ಇದ್ರೂ CM DCM ಅಂದರೆ ಮುಖ್ಯಮಂತ್ರಿಗಳು ಪಕ್ಷ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಒಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳ ಬಣದಿಂದ ಇದೀಗ ಸಂಪುಟ ಪುನಾರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚಟುವಟಿಕೆಗಳು ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ DCM DK ಶಿವಕುಮಾರ್ ಅವರ ಮೌನ ಏನ್ ಹೇಳುತ್ತೆ, ಏನ್ ನಡೀತಾ ಇದೆ? ಮಧುಕರ್, ಈಗ ಆಲ್ರೆಡಿ ಸಾಕಷ್ಟು ಚರ್ಚೆಗಳು ಕಳೆದ 3-4 ತಿಂಗಳಿಂದಲೂ ಕೂಡ ಆಗ್ತಾ ಇದೆ. ಒಂದು ಕಡೆ CM ಕುರ್ಚಿ ಬದಲಾವಣೆಯ ಬಗ್ಗೆ ಸಾಕಷ್ಟು ಹೇಳಿಕೆಗಳು ವ್ಯಕ್ತ ಆಗ್ತಾ ಇತ್ತು. ಒಂದು ಕಡೆ CM ಸಿದ್ದರಾಮಯ್ಯನವರ ಬಣದಿಂದಲೂ ಕೂಡ ಯಾವುದೇ ಕಾರಣಕ್ಕೂ ಕೂಡ CM ಹುದ್ದೆ ಏನಿದೆ ಅದು ಚೇಂಜ್ ಆಗಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಅದರ ಜೊತೆಗೆ ಅದಕ್ಕೆ ವಿರುದ್ಧವಾಗಿ DK ಶಿವಕುಮಾರ್ ಅವರ ಬಣದವರು ಕೂಡ CM ಚೇಂಜ್ ಆಗ್ತಾರೆ, DK ಶಿವಕುಮಾರ್ ಅವರು ರಾಜ್ಯದ CM ಆಗ್ತಾರೆ ಅನ್ನುವಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಇದರ ಬೆನ್ನಲ್ಲೇ ಈಗ ಮತ್ತೊಂದು ದಾಳವನ್ನ CM ಸಿದ್ದರಾಮಯ್ಯನವರು ಹುರುಳಿಸಿರುವಂತದ್ದು. ಅದೇ ಸಚಿವ ಸಂಪುಟದ ಪುನರ್ರಚನೆ ಆಗತ್ತೆ ಈ ನವೆಂಬರ್ ಎಂಡಿಗೆ ಅನ್ನುವಂತಹ ಮಾತುಗಳು ಈಗ ಆಲ್ರೆಡಿ ಎಲ್ಲರಿಗೂ ಕೂಡ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಸಾಕಷ್ಟು ಸಚಿವರು ಕೂಡ ಸಂಪುಟದಿಂದ ನಾನು ಹೊರಗುಳಿಬಹುದಾ ಅನ್ನುವಂತಹ ಅನುಮಾನದಲ್ಲೂ ಕೂಡ ಸಾಕಷ್ಟು ಆತಂಕದಲ್ಲಿರುವಂತದ್ದು. ಸೊ ಇವೆಲ್ಲವನ್ನ ನೋಡುವಂತಹ ಸಂದರ್ಭದಲ್ಲಿ ಯಾವಾಗ ಸಚಿವ ಸ್ಥಾನಗಳು ಹೋಗುತ್ತೆ, ಅದರ ಜೊತೆಗೆ ಏನು ಪುನರ್ರಚನೆ ಆಗುತ್ತೆ ಅನ್ನುವಂತಹ ಹೇಳಿಕೆಗಳು ಕಂಡು ಬಂತು. ಸೊ ಆ ದಿನದಿಂದಲೂ ಕೂಡ DCM DK ಶಿವಕುಮಾರ್ ಅವರು ಮೌನವನ್ನ ವಹಿಸಿರುವಂತದ್ದು. DK ಶಿವಕುಮಾರ್ ಅವರ ಮೌನ ಸಾಕಷ್ಟು ಜನರಿಗೆ ಆತಂಕವನ್ನ ಉಂಟು ಮಾಡಿದ್ರೆ, ಇನ್ನೊಂದಷ್ಟು ಜನರಿಗೆ ನಿಜಕ್ಕೂ ಕೂಡ ಆಶ್ಚರ್ಯವನ್ನ ಉಂಟು ಮಾಡಿದೆ. ಯಾಕಂದ್ರೆ 2.5 ವರ್ಷ ಆದ ನಂತರ ಪವರ್ ಶೇರಿಂಗ್ ಆಗುತ್ತೆ ಅನ್ನುವಂತಹ ಮಾತು ಸಾಕಷ್ಟು ಜನರಲ್ಲಿ ಕೇಳಿ ಬರ್ತಾ ಇತ್ತು. ಅದರ ಜೊತೆಗೆ ಅವರ ಏನು ಆಪ್ತ ಬಳಗ ಏನಿದೆ, ಆಪ್ತ ಬಳಗವು ಕೂಡ ಸಾಕಷ್ಟು ಬಾರಿ ಹೇಳಿಕೆಗಳನ್ನ ಕೊಟ್ಟಿದ್ರು. ಆಪ್ತ ಬಳಗಕ್ಕೆ ನೋಟಿಸ್ ಅನ್ನ ಕೊಡುವ ಮೂಲಕ ನೀವ್ಯಾರೂ ಕೂಡ ಹೇಳಿಕೆಗಳನ್ನ ಕೊಡಬೇಡಿ ಅಂತ ಹೇಳಿ KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರು ಹೇಳಿದ್ರು. ಆದ್ರೆ ಈಗ ಏನು ನವೆಂಬರ್ ಎಂಡ್ ಏನಿದೆ, ನವೆಂಬರ್ ಎಂಡ್ ಅಷ್ಟರಲ್ಲಿ ನನಗೆ ಯಾವುದೋ ಒಂದು ಕ್ಲಾರಿಟಿ ಸಿಗತ್ತೆ. ಸೊ ನಾನು ನಂಬಿಕೆಯನ್ನ ಇಟ್ಟಿದ್ದೀನಿ, ಯಾರೇ ಏನೇ ಮಾತನಾಡಿದ್ರು ಕೂಡ ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ, ನನಗೊಂದು ನಂಬಿಕೆ ಇದೆ. ಸೊ ಹೈಕಮಾಂಡ್ ಮಾಡೇ ಮಾಡುತ್ತೆ ಅನ್ನುವಂತಹ ನಂಬಿಕೆಯಲ್ಲಿ ನಾನು ಇದ್ದೀನಿ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಆಪ್ತ ಶಾಸಕರ ಬಳಿ ಹೇಳ್ಕೊಂಡಿದ್ದಾರೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಹೈಕಮಾಂಡ್ ಮೇಲೆ ನಂಬಿಕೆಯನ್ನ ಇಟ್ಕೊಂಡು DK ಶಿವಕುಮಾರ್ ಅವರು ಒಂದು ಕಡೆ ಏನು ಸಚಿವರು ಮತ್ತೆ ಶಾಸಕರ ನಡುವೆ ಏನಾಗ್ತಾ ಇದೆ, ಸೊ ಆ ಪರ ವಿರೋಧಗಳ ಚರ್ಚೆಯ ಮಧ್ಯದಲ್ಲಿ ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಅದರ ಜೊತೆಗೆ DK ಶಿವಕುಮಾರ್ ಅವರೇ ಶಾಸಕರ ಹಿಂದೆ ನಿಂತು ಈ ಹೇಳಿಕೆಗಳನ್ನ ಕೊಡಿಸ್ತಾ ಇದ್ದಾರೆ ಅನ್ನುವಂತಹ ಏನು ಒಂದು ಯೋಚನೆ ಕೂಡ ಹೈಕಮಾಂಡ್ಗೆ ಬರದೇ ಇರುವಂತಹ ರೀತಿಯಲ್ಲಿ ನಾನು ಇದನ್ನ ನಿಭಾಯಿಸಬೇಕು ಅನ್ನುವಂತಹ ಯೋಚನೆಯನ್ನ DK ಶಿವಕುಮಾರ್ ಅವರು ಮಾಡದಂತೆ ಕಾಣ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆಪ್ತ ಶಾಸಕರಿಗೆ ಈಗ ಆಲ್ರೆಡಿ ಸೂಚನೆಯನ್ನ ಕೊಟ್ಟಿರುವಂತದ್ದು, ನೀವು ಯಾರು ಕೂಡ ಮಾತನಾಡಬೇಡಿ, ನಾನು ಏನು ಮಾಡಬೇಕು, ಎಲ್ಲಿ ಮಾತನಾಡಬೇಕು ಅಲ್ಲಿ ನಾನು ಮಾತನಾಡ್ತೀನಿ, ನೀವು ಈ ವಿಚಾರವಾಗಿ ನೀವು ಎಲ್ಲೂ ಕೂಡ ಮಾತನಾಡದೇ ಇರುವಂಥದ್ದೇ ಒಳ್ಳೆಯದು, ನೀವು ಅದಕ್ಕೆ ಈ ವಿಚಾರವನ್ನ ಮಾತನಾಡದೇ ಇರುವಂಥದ್ದೇ ನನಗೆ ಮಾಡುವಂತಹ ಅನುಕೂಲ ಅನ್ನುವಂತಹ ನಿಟ್ಟಿನಲ್ಲಿ ಆಪ್ತ ಶಾಸಕರ ಬಳಿ ಹೇಳ್ಕೊಂಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ. ಇದರೆಲ್ಲದರ ಮಧ್ಯೆ ಇವತ್ತು ಕೊಟ್ಟಿರುವಂತಹ ಹೇಳಿಕೆಯನ್ನ ನೋಡ್ತಾ ಇದ್ರೆ ಒಂದು ಕಡೆ DK ಶಿವಕುಮಾರ್ ಅವರು ಕೂಡ CM ಸಿದ್ದರಾಮಯ್ಯನವರು ಏನು ಹೇಳಿದ್ರು, ಸಚಿವ ಸಂಪುಟ ಪುನರ್ರಚನೆ ಆಗತ್ತೆ ಅಂತ ಹೇಳಿ, ಅದರ ವಿರುದ್ಧವಾಗಿ ಕೂಡ ಅವರು ಇವತ್ತು ಹೇಳಿಕೆಯನ್ನ ನೀಡಿರುವಂತದ್ದು ನೋಡ್ತಾ ಇದ್ರೆ ನವೆಂಬರ್ ಕ್ರಾಂತಿ ಆಗುವಂತದ್ದು ಫಿಕ್ಸ್ ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಮೂಡುವಂತದ್ದು. ಮಧುಕರ್, ಥ್ಯಾಂಕ್ ಯು ವಿದ್ಯಾ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.